ಬೆಲೆ ಏರಿಕೆ ಅನ್ನೋದು ದಿನನಿತ್ಯದ ಕಸುಬು ಆಗೋಗಿದೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿ. ಮದ್ಯದ ಅಂಗಡಿ ಲೈಸೆನ್ಸ್ ಫೀಸ್ ಹೆಚ್ಚಿಸಿದ್ದಕ್ಕೆ ಆಕ್ರೋಶ. 2 ವರ್ಷ ತುಂಬುತ್ತಿರುವ ಬೇಜವಾಬ್ದಾರಿ ಸರ್ಕಾರ ಇದು. ಖಜಾನೆ ಖಾಲಿಯಾಗಿದೆ. 2 ತಿಂಗಳ ಸಂಬಳ ಕೊಡೋಕೆ ಹಣ ಇಲ್ಲ. ಜನೌಷಧಿ ಯೋಜನೆಗೂ ಕಾಂಗ್ರೆಸ್ ಸರ್ಕಾರ ಎಳ್ಳು ನೀರು ಬಿಟ್ರು. ಇದೀಗ ಸರ್ಕಾರ 3ನೇ ಬಾರಿ ಬಿಯರ್ ದರ ಏರಿಸಿದೆ. ಮದ್ಯದ ದರ ಏರಿಸಿ ಸಿದ್ದರಾಮಯ್ಯ ಕಿಂಡಲ್ ಮಾಡಿದ್ದಾರೆ. ಗಾಂಧಿ ಶ್ಲೋಕ ಹೇಳ್ತಾರೆ. ಗಾಂಧೀಜಿಗೆ ಅವಮಾನ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಹುಟ್ಟಿದ್ದು ಟಾಕ್ಸ್ ಸತ್ರು ಕೂಡ ಟಾಕ್ಸ್ ಹಾಕ್ತಾರೆ. ಅಂದ್ರೆ ಯಾವ ಪುರುಷಾರ್ಥಕ್ಕೆ 2 ವರ್ಷದ ಸಾಧನೆ ಮಾಡಬೇಕು. ದರ ಏರಿಸಿ ಈಗ ಸಂಭ್ರಮಾಚರಣೆ ಮಾಡ್ತಾ ಇರೋದು ಹಾಸ್ಯಾಸ್ಪದ. ಚಿಕ್ಕಮಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 30,000 ಇದ್ದಿದ್ದು 3 ಲಕ್ಷ, 1000% ಇನ್ಕ್ರೀಸ್. ಇತಿಹಾಸದಲ್ಲಿ ಯಾವುದೇ ಸರ್ಕಾರ 1000% ಇನ್ಕ್ರೀಸ್ ಮಾಡಿರೋದು ಇತಿಹಾಸನೇ ಇಲ್ಲ. ಆ ಇತಿಹಾಸನು ಸಿದ್ದರಾಮಯ್ಯನವರು ಮುರಿದಿದ್ದಾರೆ. ಇವತ್ತು ಈ ಥರ ಲಿಕ್ಕರ್ಗೆ ಸಂಬಂಧಪಟ್ಟಂತೆ ಏರಿಕೆ ಮಾಡಿರೋದ್ರಿಂದ ಸಿದ್ದರಾಮಯ್ಯನವರು ಒಂದು ಕಡೆ ಹೇಳಿದ್ದಾರೆ, ಕುಡಿಯೋರನ್ನ ಬೆಲೆ ಏರಿಕೆ ಮಾಡಿಬಿಟ್ರೆ ಕುಡಿಯೋರು ಕಡಿಮೆ ಆಗಿದ್ದಾರೆ ಅಂತ ಸಿದ್ದರಾಮಯ್ಯ ಕಿಂಡಲ್ ಮಾಡಿದಾರೋ ಅಥವಾ ನಿಜವಾಗೂ ಅವ್ರಿಗೆ ಗಾಂಧಿ ದಿನನಿತ್ಯ ಗಾಂಧಿದು ಒಂದು ಶ್ಲೋಕ ಹೇಳ್ತೀರಿ ಅಂತ ಹೇಳ್ತಾರೆ. ಏನು ವರ್ಡ್ ಒಂದ್ ರೀತಿ ಗಾಂಧೀಜಿಗೆ ಅವಮಾನ ಮಾಡಿದಾರೋ ಅರ್ಥ ಆಗ್ತಾ ಇಲ್ಲ. ಈಗ ಲಿಕ್ಕರ್ ಜಾಸ್ತಿ ಮಾಡಿರೋದ್ರಿಂದ ಕಳ್ತನ ಜಾಸ್ತಿ ಆಗ್ತದೆ. ಯಾರು ಬಡವರು ಪಾಪ ಕಡಿಮೆ ರೇಟ್ ಅಂತ ಕುಡಿತಾ ಇದ್ರು, ಈಗ ಬೇರೆ ದಾರಿ ಏನಿದೆ? ನಾವು ಬೆಂಗಳೂರಲ್ಲಿ ನಾವು ನೋಡ್ತಾ ಇದ್ದೀರಿ, ಸ್ಯಾನಿಟರಿ ಮ್ಯಾನ್ವಲ್ಗಳೇ ಕದ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಪಾರ್ಕಲ್ಲಿ ನೀವು ಫೌಂಟೇನ್ದು ಇದು ಟ್ಯಾಪ್ ಹಾಕಿರ್ತೀರಿ ಬ್ರಾಸ್ದು, ಒಂದು ಬಿಡಲ್ಲ. ಆ ಪರಿಸ್ಥಿತಿ. ಈಗಿನ ಗೇಟ್ಗಳು ಹೊತ್ಕೊಂಡು ಹೊರಟುತ್ತಾರೆ. ಗೇಟು ಕಾಂಪೌಂಡ್ ಏನು ಬಿಡಲ್ಲ. ಇದರಿಂದ ಕಳ್ತನಕ್ಕೆ ದಾರಿ ಮಾಡಿಕೊಟ್ಟಂಗೆ ಆಗ್ತೈತಿ. ಏಕಾಏಕಿ ಅಂದ್ರೆ ಯಾರು ಕೇಳೋರಿಲ್ಲ. ಈ ಲಿಕ್ಕರ್ ಸಂಬಂಧಪಟ್ಟಂತೆ ಅವ್ರದ್ದೇನು ಅಸೋಸಿಯೇಷನ್ ಇಲ್ಲ. ಅಸೋಸಿಯೇಷನ್ ಇದ್ರೆ ಸಿದ್ದರಾಮಯ್ಯನವರೇ ಮಾಡ್ಬೇಕಾದದ್ದು ಒಂದು ಅಸೋಸಿಯೇಷನ್, ಲಿಕ್ಕರ್ ಅಸೋಸಿಯೇಷನ್. ಈ ತರ ತೊಗಲಕ್ ದರ್ಬಾರ್, ಬೆಲೆ ಏರಿಕೆ ಅಂತೂ ತೊಗಲಕ್. ಹಾಲು, ಆಲ್ಕೋಹಾಲು, ಪೆಟ್ರೋಲು, ಡೀಸೆಲ್ಲು, ಸ್ಟ್ಯಾಂಪ್ ಡ್ಯೂಟಿ, ಡೆತ್ ಸರ್ಟಿಫಿಕೇಟು, ಹುಟ್ಟಿದ್ರು ಟ್ಯಾಕ್ಸು, ಸತ್ರೂ ಅದಕ್ಕೂ ಸರ್ಟಿಫಿಕೇಟ್ ತಗೊಳಕ್ಕೂ 100% ಜಾಸ್ತಿ ಮಾಡಿಬಿಟ್ಟಿದೆ. ಇದ್ರ ಮಧ್ಯೆ ಈಗ ಸಿದ್ದರಾಮಯ್ಯ ಏನು ಹೇಳಿದ್ದು, ನಾವು 5 ಪಂಚ ಗ್ಯಾರಂಟಿ ಕೊಡ್ತೀರಿ, ಯಾವುದೇ ಟ್ಯಾಕ್ಸ್ ಅನ್ನ ನಾವು ಜನರ ಮೇಲೆ ಹಾಕಲ್ಲ ಅನ್ನೋ ಒಂದು ಪ್ರಮಾಣ ಮಾಡಿ ಅವರ ಮ್ಯಾನಿಫೆಸ್ಟೋದಲ್ಲಿ ಘೋಷಣೆ ಮಾಡಿ ಬಂದಂಥವ್ರು ಈಗ ದಿನನಿತ್ಯ ಏರಿಕೆಗಳನ್ನು ಮಾಡ್ತಾ ಇದ್ದಾರೆ. 1000